ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಮೀನಕೂರ್ಮವರಾಹ ನರಪಂಚಾನನಾತುಲ ಶೌರ್ಯವಾಮನ ರೇಣುಕಾತ್ಮಜ ರಾವಣಾದಿ ನಿಶಾಚರಧ್ವಂಸೀ ಧೇನುಕಾಸುರಮಥನ ತ್ರಿಪುರವಹಾನಿಗೈಸಿದ ನಿಪುಣ ಕಲಿಮುಖದಾನವರ ಸಂಹರಿಸಿ ಧರ್ಮದಿ ಕಾಯ್ದ ಸುಜನರನು. ಕರುಣಾಸಂಧಿಯ ಕಡೆಯ ಭಾಗದಲ್ಲಿ ನಾವಿದ್ದೇವೆ. 29 ಪದ್ಯಗಳ ಚಿಂತನೆಯನ್ನು ಈವರೆಗೆ ಮಾಡಿದ್ದಾಗಿದೆ. 30, 31 2 ಪದ್ಯಗಳ ಚಿಂತನೆ ಮುಗಿದರೆ ಎರಡನೆಯ ಸಂಧಿಯನ್ನು ನಾವು ಸಮಗ್ರವಾಗಿ ಎಷ್ಟು ಸಾಧ್ಯವೋ ಅಷ್ಟು ವಿಸ್ತಾರವಾಗಿ ಚಿಂತನೆ ಮಾಡಿದ ಹಾಗಾಗತ್ತೆ. 30ನೇ ಪದ್ಯದಲ್ಲಿ ಭಗವಂತನ ಅವತಾರಗಳನ್ನೇ ಚಿಂತಿಸಿ, ಪ್ರತಿಯೊಂದು ಅವತಾರವೂ ಕೂಡ ಕರುಣೆಯಿಂದ ಮಾಡಿದ್ದು, ಪ್ರತಿಯೊಂದು ಅವತಾರದ ಹಿನ್ನೆಲೆಯಲ್ಲಿ ಅಪಾರವಾದ ಕರುಣೆ ನಾವು ಕಾಣ್ತೇವೆ. ಭಗವಂತ ಭಕ್ತರಿಗಾಗಿ ಅವತರಿಸಿ ಬಂದು ಕರುಣೆ ತೋರಿದ್ದಾನೆ ಅನ್ನುವಂತೆ ಆ ಅವತಾರಗಳನ್ನು ಸ್ಮರಣೆ ಮಾಡ್ತಾರೆ. ವಿಶೇಷವಾಗಿ ಈ ವೈವಸ್ವತ ಮನ್ವಂತರದಲ್ಲಿಯೇ ಆದ 10 ಅವತಾರಗಳನ್ನು ಸ್ಮರಣೆ ಮಾಡ್ತಾರೆ. ಮೀನ ಮೊದಲನೆಯ ಅವತಾರ ಮತ್ಸ್ಯಾವತಾರ. 6ನೆಯ ಚಾಕ್ಷುಷ ಮನ್ವಂತರ ಮುಗಿದಿದೆ, 7ನೆಯ ವೈವಸ್ವತ ಮನ್ವಂತರ ಪ್ರಾರಂಭವಾಗಬೇಕು. ಆ ಸಂಧಿಕಾಲದಲ್ಲಿ ಆದ ಅವತಾರ ಇದು. ಸತ್ಯವ್ರತ ಅಂತ ದ್ರವಿಡ ದೇಶದ ರಾಜ, ಅವನೇ 7ನೆಯ ಮನ್ವಂತರದ ಮನು, ವೈವಸ್ವತ ಮನು, ವಿವಸ್ವಂತನ ಮಗ, ಸೂರ್ಯನ ಮಗ. ಅವನಿಗೆ ಉತ್ತಮವಾಗಿರತಕ್ಕಂತಹ ಜ್ಞಾನವನ್ನು ಕೊಡಲಿಕ್ಕಾಗಿ ಮಾಡಿದ ಅವತಾರ ಮತ್ಸ್ಯಾವತಾರ. ಜ್ಞಾನ ಕೊಟ್ಟು ಅನುಗ್ರಹಿಸಿತು ಭಕ್ತನಿಗೆ. ಅದೇ ರೀತಿ ಮತ್ಸ್ಯಾವತಾರ ಬ್ರಹ್ಮದೇವರಿಗೆ ವೇದಗಳನ್ನು ಉಪದೇಶ ಮಾಡುವಾಗ ವೇದಗಳನ್ನು ಅಪಹರಿಸಿಕೊಂಡು ದೈತ್ಯರು ಹೋದಾಗ ಆ ದೈತ್ಯರನ್ನು ಸಂಹರಿಸಿ ಪುನಃ ವೇದಗಳನ್ನು ತಂದು ಬ್ರಹ್ಮದೇವರಿಗೆ ಕೊಟ್ಟ ಕರುಣಾವತಾರ, ವೇದಗಳನ್ನು ಜಗತ್ತಿಗೆ ಕೊಟ್ಟ ಅವತಾರ. ವೇದಾಭಿಮಾನಿ ದೇವತೆಗಳನ್ನೇ ಅಪಹರಿಸಿಕೊಂಡು ಹೋದರು ದೈತ್ಯರು. ಆ ಕಾಲಕ್ಕೆ ಆ ದೈತ್ಯರನ್ನು ಸಂಹಾರ ಮಾಡಿ ವೇದಗಳನ್ನು ತಂದುಕೊಟ್ಟ ಅವತಾರ ಮತ್ಸ್ಯಾವತಾರ. ಮತ್ಸ್ಯಾವತಾರ ಜಗತ್ತಿಗೆ ವೇದಗಳನ್ನು ಕೊಟ್ಟು ಕರುಣೆ ತೋರಿಸಿದ್ದು. ಈ ಮನ್ವಂತರದ ನಾಯಕ ವೈವಸ್ವತ ಮನುವಿಗೆ ಉತ್ತಮವಾದ ತತ್ವಜ್ಞಾನವನ್ನು ಕೊಟ್ಟ ಅವತಾರ. ಮಾತ್ರ ಅಲ್ಲ, ಭಗವಂತ ಮತ್ಸ್ಯನಾಗಿ ಅವತರಿಸಿದ್ದು ಕೂಡ ಒಂದು ರೀತಿಯ ಚಮತ್ಕಾರ. ಭಗವಂತ ಮತ್ಸ್ಯನಾದರೂ ಕೂಡ ಸ್ವಚ್ಛಾವತಾರ ಅಂತಾರೆ ಶ್ರೀಮದಾಚಾರ್ಯರು. ಸಾಮಾನ್ಯವಾಗಿ ಲೋಕದ ಮೀನುಗಳಂತೆ ಮೀನಲ್ಲ. ಲೋಕದ ಮೀನುಗಳಲ್ಲಿ ದುರ್ನಾತ ಉಂಟು, ಅವನ್ನು ನೋಡಿದರೆ ಹೇಸಿಗೆ ಬರ್ತದೆ. ಆದರೆ ಭಗವಂತ ಮೀನನಾಗಿ ಅವತರಿಸಿದರೂ ಕೂಡ ಅಪ್ರಾಕೃತವಾದ ಸಚ್ಚಿದಾನಂದಾತ್ಮಕವಾಗಿರತಕ್ಕಂತಹ ಶರೀರ ಅದು. ಯಾವ ದೋಷಗಳು ಇಲ್ಲದ, ದುರ್ಗಂಧಗಳು ಇಲ್ಲದೆ ಇರತಕ್ಕಂತಹ ಸ್ವಚ್ಛಾವತಾರ ಅದು ಮತ್ಸ್ಯಾವತಾರ. ಭಗವಂತ ಮತ್ಸ್ಯನಾದ. 2ನೇ ಅವತಾರ ಕೂರ್ಮ ಹೇಳ್ತಾರೆ, 3ನೇ ಅವತಾರ ವರಾಹ, 4ನೇ ಅವತಾರ ಸಿಂಹ, ನರಸಿಂಹ. ಇವೆಲ್ಲ ರೂಪಗಳು ನೋಡ್ರಿ. ಭಗವಂತ ಈ ರೂಪಗಳನ್ನು ಧಾರಣೆ ಮಾಡಿ ಅವತಾರ ಮಾಡಿದ. ಯಾಕೆ ಈ ರೂಪಗಳನ್ನು ಭಗವಂತ ಸ್ವೀಕಾರ ಮಾಡಿದ?
ಅಂದರೆ ಸಾಮಾನ್ಯವಾಗಿ ಲೋಕದಲ್ಲಿ ಸಾಮಾನ್ಯರು ನೋಡಬಹುದಾದ ಪ್ರಾಣಿಗಳಿವು. ಮೀನು ನೋಡಲಿಕ್ಕೆ ಸಿಗ್ತದೆ, ಆಮೆ ನೋಡಲಿಕ್ಕೆ ಸಿಗ್ತದೆ, ವರಾಹ ಹಂದಿ ನೋಡಲಿಕ್ಕೆ ಸಿಗ್ತದೆ, ಸಿಂಹ ಪ್ರಯತ್ನ ಪಟ್ಟರೆ ನೋಡ್ಬೋದು. ಈ ನೋಡಬಹುದಾದ ಪ್ರಾಣಿಗಳ ರೂಪವನ್ನೇ ಧಾರಣೆ ಮಾಡಿ ಭಗವಂತ ಬಂದ. ಯಾಕೆ ಅಂದರೆ ಆ ಪ್ರಾಣಿಗಳನ್ನು ನೋಡುವಾಗ ತತ್ಸದೃಶವಾದ ರೂಪ ಧಾರಣೆ ಮಾಡಿದ ಭಗವಂತನ ಸ್ಮರಣೆ ಬರಲಿ. ಇದೊಂದು ಸ್ಮರಣೆಗೆ ಸಾಧನೆ ಭಕ್ತರಿಗೆ. ಹಾಗಾಗಿ ಒಂದನ್ನು ನೋಡುವಾಗ ಅದಕ್ಕೆ ಸದೃಶವಾದ ಇನ್ನೊಂದು ಪದಾರ್ಥದ ಜ್ಞಾಪಕ ಬರುವಂತೆ ಈ ಲೌಕಿಕ ಪ್ರಾಣಿಗಳನ್ನು ನೋಡಿದಾಗ ಅಂಥದ್ದೇ ರೂಪಧಾರಣೆ ಮಾಡಿ ಅವತಾರ ಮಾಡಿದ ಭಗವಂತನ ಸ್ಮರಣೆ ಭಕ್ತರಿಗೆ ಬರಲಿ ಎನ್ನುವ ಕರುಣೆಯಿಂದ ಇಂತಹ ರೂಪಗಳನ್ನು ಧಾರಣೆ ಮಾಡಿದ್ದಾನೆ ಭಗವಂತ. ಹೀಗೆ ಅವತಾರದಲ್ಲಿಯೂ ಒಂದು ಅಪಾರವಾದ ಕರುಣೆ ಉಂಟು. ಈ ಪ್ರಾಣಿಗಳನ್ನು ನಾವು ನಿತ್ಯ ನೋಡ್ತೇವೆ. ನೋಡುವಾಗ ಮೀನನ್ನು ನೋಡ್ತೇವೆ, ದುರ್ಗಂಧ ಬರ್ತದೆ, ಮೂಗು ಮುಚ್ಕೋತೇವೆ, ಯಾರ್ಯಾರನ್ನೂ ನಿಂದೆ ಮಾಡ್ತೇವೆ. ಆಗ ಭಗವಂತನನ್ನು ಸ್ಮರಿಸುವಂತಾರೆ ಶಾಸ್ತ್ರಕಾರರು. ನಮ್ಮ ಭಗವಂತನೂ ಕೂಡ ಮೀನಾಗಿ ಅವತರಿಸಿದ, ಆದರೆ ಅವನ ಶರೀರ ಸಚ್ಚಿದಾನಂದಾತ್ಮಕವಾದದ್ದು, ಈ ರೀತಿ ದುರ್ಗಂಧ ಇಲ್ಲದ್ದು ಅನ್ನುವ ಸ್ಮರಣೆ ನಿನಗೆ ಬಂತಾದರೆ ಮೀನು ನೋಡಿದ್ದೇ ನಿನಗೆ ದೊಡ್ಡ ಸಾಧನೆ ಆಗ್ತದೆ. ಈ ಸ್ಮರಣೆ ಭಗವಂತನ ಸ್ಮರಣೆ ಯಾವುದರಿಂದ ಬಂತೋ ಅದು ಸಾಧನೆ. ಶಾಸ್ತ್ರಕಾರರ ದೃಷ್ಟಿಯಲ್ಲಿ ಸಾಧನೆ ಅಂತ ಪ್ರತ್ಯೇಕ ಇಲ್ಲ. ಸಾಧನೆ ಅಂದರೆ ಯಾವುದು ಭಗವಂತನ ಸ್ಮರಣೆಗೆ ಕಾರಣ ಆಯಿತು ಅದು ಸಾಧನೆ. ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತುಚಿತ್ ಸರ್ವೇ ವಿಧಿ ನಿಷೇಧಾ ಸ್ಯು ಏತಯೋರೇವ ಕಿಂಕರಃ. ಯಾವ ಕಾಲಕ್ಕೂ ಭಗವಂತನ ಸ್ಮರಣೆ ಇಲ್ಲದೆ ಕಾಲ ಕಳೆಯಬೇಡ. ಸತತವಾಗಿ ಭಗವಂತನ ಸ್ಮರಣೆ ಮಾಡು, ಭಗವಂತನನ್ನು ಮರೆಯಬೇಡ. ಭಗವಂತನನ್ನು ಮರೆಯದೇ ಇರುವಿಕೆಗೆ, ಭಗವಂತನ ಸ್ಮರಣೆಗೆ ಯಾವುದು ಕಾರಣ ಆಯಿತೋ ಅದು ಧರ್ಮ, ಅದು ಸಾಧನೆ. ಎಷ್ಟು ಮಾಡಿಯೂ ಭಗವಂತನ ಸ್ಮರಣೆ ಬರಲಿಲ್ಲ ಅಂದರೆ ಅದು ಸಾಧನೆ ಅಲ್ಲ ಅಂತಾರೆ ಆಚಾರ್ಯರು. ಕಾರಣ ಭಗವಂತ ಅವನ ಸ್ಮೃತಿ ಭಕ್ತರಿಗೆ ಬರಬೇಕು ಅನ್ನುವ ಕಾರಣಕ್ಕಾಗಿ ಇಂತಹ ಲೌಕಿಕ ಪ್ರಾಣಿಗಳ ರೂಪ ಧಾರಣೆ ಮಾಡಿಕೊಂಡೇ ಅವತಾರ ಮಾಡಿದ್ದಾರೆ. ಇದು ಅವನ ಕಾರುಣ್ಯ. ಮೀನ ಸತ್ಯವ್ರತನಿಗೆ ತತ್ವೋಪದೇಶ, ಬ್ರಹ್ಮದೇವರಿಗೆ ವೇದಗಳನ್ನು ತಂದುಕೊಟ್ಟು ವೇದ ಪರಂಪರೆಯನ್ನು ಉಳಿಸಿದ ರೂಪ. ಕೂರ್ಮರೂಪದ ಬಗ್ಗೆ ಮೊನ್ನೆ ನಾವು ಸಾಕಷ್ಟು ಚಿಂತನೆ ಮಾಡಿದ್ದೇವೆ. ಬೆಟ್ಟ ಬೆನ್ನಲ್ಲಿ ಹೊರಿಸಿದವರಳು ಅನ್ನುವ ಪದ್ಯ ಚಿಂತನೆ ಮಾಡುವಾಗ ಕೂರ್ಮರೂಪದ ಬಗ್ಗೆ ಚಿಂತನೆ ಮಾಡಿದ್ದೇವೆ. ಜಗತ್ತಿನ ಭಾರವನ್ನೇ ನಾನು ಹೊತ್ತಿದ್ದೇನೆ, ನಿಮ್ಮೆಲ್ಲರ ಭಾರವನ್ನು ಹೊರುವ ಸಮರ್ಥ ನಾನಿದ್ದೇನೆ, ನಿಮಗೆ ರಕ್ಷಕನಾಗಿ ನಾನಿದ್ದೇನೆ ಎನ್ನುವುದನ್ನು ತೋರಿಸುವುದಕ್ಕೋಸ್ಕರವಾಗಿ ಬೆಟ್ಟವನ್ನೇ ಬೆನ್ನಲ್ಲಿ ಹೊತ್ತು ದೇವತೆಗಳಿಗೆ ಭಕ್ತರಿಗೆ ತಾನು ಅಮೃತ ಕುಡಿಸಿದ ಕರುಣಾಮೂರ್ತಿ ಕೂರ್ಮರೂಪಿ ಪರಮಾತ್ಮ. ಅದೇ ರೀತಿ ವರಾಹ. ನಾವು ಸಾಧನೆ ಮಾಡಬೇಕಾದ್ರೆ ಸಾಧನ ಭೂಮಿ ಅದೇ ಇಲ್ಲಾಂದರೆ ಸಾಧನೆ ಹೇಗೆ ಮಾಡಬೇಕು? ಆ ಸಾಧನ ಭೂಮಿಯನ್ನೇ ಅಪಹರಿಸಿಕೊಂಡು ಹೋದ, ಕಕ್ಷೆ ತಪ್ಪಿಸಿದ, ಈ ಭೂಮಂಡಲದ ಕಕ್ಷೆಯನ್ನೇ ತಪ್ಪಿಸಿದ ದುಷ್ಟನಾಗಿರತಕ್ಕಂತಹ ಹಿರಣ್ಯಾಕ್ಷ ಅನ್ನುವ ಆದಿದೈತ್ಯ. ಆಗ ಭಗವಂತ ತಾನು ವರಾಹನಾಗಿ ಅವತರಿಸಿ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿ ನಮಗೆ ಸಾಧನ ಭೂಮಿಯಾದ ಈ ಭೂಮಂಡಲವನ್ನು ಪುನಃ ಕಕ್ಷೆಯಲ್ಲಿ ನಿಲ್ಲಿಸಿ ಕರುಣೆ ತೋರಿದ. ಅಂದು ಭೂಮಂಡಲವನ್ನು ಭಗವಂತ ತಂದು ಕೊಟ್ಟಿದ್ದಿಲ್ಲ ಅಂದರೆ ನಮಗೆ ಸಾಧನದ ಭೂಮಿಯೇ ಇಲ್ಲಾಗಿತ್ತು. ಕಾರಣ ಇಂತಹ ಸಾಧನ ಭೂಮಿಯನ್ನು ಅನುಗ್ರಹಿಸಿದವ ವರಾಹದೇವರು. ಸಾಧನ ಭೂಮಿಯನ್ನು ಕೊಡುವುದರ ಜೊತೆಯಲ್ಲಿ ಯಜ್ಞದ ಸಲಕರಣೆಗಳನ್ನೆಲ್ಲ ತನ್ನ ದೇಹದಿಂದ ಸೃಷ್ಟಿ ಮಾಡಿಕೊಟ್ಟಂತೆ ಯಜ್ಞವರಾಹ ಅಂತ ಕರೆದರು. ಅದಕ್ಕೋಸ್ಕರವಾಗಿ ಯಜ್ಞಕ್ಕೆ ಉಪಯುಕ್ತವಾಗಿರತಕ್ಕಂತಹ ಸಲಕರಣೆಗಳು ಪ್ರಧಾನವಾಗಿ ದರ್ಭೆ ಭಗವಂತನ ರೋಮಗಳಿಂದ ಸೃಷ್ಟಿಯಾಯಿತಂತೆ. ಆ ವರಾಹದೇವರ ರೋಮದಿಂದ ಸೃಷ್ಟಿಯಾದದ್ದು ಅಂತಾರೆ ಶಾಸ್ತ್ರಕಾರರು. ಕಾರಣ ದರ್ಭೆ ಪವಿತ್ರ. ಅನೇಕ ಜನರಿಗೆ
ದರ್ಭೆ ಅಂದ್ರೇ ವಾಗಟ್ಯ. ವಾಗಟ್ಯ ಪಡಬೇಕಾಗಿಲ್ಲ. ದರ್ಭೆ ಭಗವಂತನ ರೋಮ, ವರಾಹರೂಪಿ ಪರಮಾತ್ಮನ ರೋಮಗಳಿಂದ ಹುಟ್ಟಿದ ದರ್ಭೆ ಅದು. ಅದರಿಂದ ಅಪಾರವಾದ ಭಗವಂತನ ವಿಭೂತಿ ರೂಪ ಆ ದರ್ಭೆಯಲ್ಲುಂಟು. ಆದ್ದರಿಂದ ಯಜ್ಞದಲ್ಲಿ ಆ ದರ್ಭೆಗಳನ್ನು ಬಳಸಿದರು. ಬರೀ ಶ್ರಾದ್ದಕ್ಕಾಗಿ ದರ್ಭೆ ಬಳಸಿದ್ದಲ್ಲ, ಯಜ್ಞದಲ್ಲಿ ಯಜ್ಞಕುಂಡಕ್ಕೆ ಪರಿಸ್ತರಣವಾಗಿ ಸುತ್ತಲೂ ಆ ದರ್ಭೆಗಳನ್ನು ಹಾಕ್ತಾರೆ. ದುಷ್ಟಶಕ್ತಿಗಳು ಆ ಯಜ್ಞ ಭಾಗವನ್ನು ಕಿತ್ತುಕೊಂಡು ಹೋಗದಂತೆ ರಕ್ಷಣೆ ಮಾಡುವ ಪದಾರ್ಥ ಅದು ದರ್ಭೆ. ಅದಕ್ಕೋಸ್ಕರವಾಗಿ ಯಜ್ಞಕುಂಡದ ಸುತ್ತಲೂ ಪರಿಸ್ತರಣವಾಗಿ ದರ್ಭೆಗಳನ್ನು ಹಾಕುವ ಒಂದು ಸಂಪ್ರದಾಯ. ಹೀಗೆ ಯಜ್ಞಕ್ಕೆ ಉಪಯುಕ್ತವಾದ ದರ್ಭೆಗಳನ್ನು, ಎಳ್ಳನ್ನು ಮತ್ತು ಬೇಕಾದ ಚಮಸ ಪಾತ್ರೆ ಮೊದಲಾಗಿರತಕ್ಕಂತಹ ಯಜ್ಞ ಸಲಕರಣೆಗಳನ್ನು ತನ್ನ ವಿವಿಧವಾದ ಅವಯವಗಳಿಂದ ವರಾಹದೇವರು ಸೃಷ್ಟಿ ಮಾಡಿಕೊಟ್ಟಿದ್ದಾರೆ. ಹೀಗೆ ಯಜ್ಞಕ್ಕೆ ಉಪಯುಕ್ತವಾದ ಪದಾರ್ಥಗಳನ್ನು ಕೊಟ್ಟಿದ್ದಾರೆ. ಇಂತಹ ಕರುಣ ಆ ರೂಪದಲ್ಲಿ ತೋರಿಸಿದ್ದಾನೆ ಭಗವಂತ. ವರಾಹ ನರಪಂಚಾಸನ, ಪಂಚಾನನ ಅಂದರೆ ಸಿಂಹ, ವಿಸ್ತಾರವಾದ ಮುಖ, ದೇಹಗಳು ಸಿಂಹದ್ದು, ಮುಖ ವಿಸ್ತಾರ. ಅದರಿಂದ ವಿಸ್ತೃತವಾದ ಮುಖವುಳ್ಳ ಪಂಚಾನನ ಅಂದರೆ ಐದು ತಲೆ ಅಂತಲ್ಲ, ಪಂಚ ಅಂದರೆ ಪಚಿ ವಿಸ್ತಾರೆ ಅಂತ ಕ್ರಿಯಾಪದ, ವಿಸ್ತಾರವಾದ ಮುಖವುಳ್ಳದ್ದು. ಅಂತಹ ಪಂಚಾನನ ಸಿಂಹ, ನರಪಂಚಾನನ, ನರಮೃಗ ವೇಷವನ್ನು ಧಾರಣೆ ಮಾಡಿ ಬಂದ ಭಗವಂತ. ಪ್ರಹ್ಲಾದನ ಮಾತನ್ನು ಸತ್ಯ ಮಾಡಬೇಕು, ಭಕ್ತರ ಮಾತು ಸುಳ್ಳಾಗಬಾರದು. ನಾನು ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದೀನಿ ಅಂತ ಪ್ರಹ್ಲಾದ ಹೇಳಿದ್ದಾನೆ. ಕಾರಣ, ಕಂಬದಲ್ಲಿ ನಾನು ಪ್ರಕಟವಾಗದೆ ಹೋದರೆ ನನ್ನ ವ್ಯಾಪ್ತಿ ಇಲ್ಲ ಅಂತ ಆಗ್ತದೆ. ಕಾರಣ, ನನ್ನ ವ್ಯಾಪ್ತಿಯನ್ನು ತೋರಿಸಬೇಕು. ಪ್ರಹ್ಲಾದನ ಮಾತು ಸತ್ಯ ಮಾಡಬೇಕು. ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಷು ಅಖಿಲೇಷು ಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪ ಮುದ್ವಹನ್ ಸ್ತಂಭೆ ಸಭಾಯಾಂ ನಮೃಗಂ ನಮಾನುಷಂ ಅಂತಾರೆ ಶುಕಾಚಾರ್ಯರು. ಇಂತಹ ನರಹರಿಯ ರೂಪದಿಂದ ತಾನು ಅವತರಿಸಿ ಲೋಕಕಂಟಕನಾಗಿರತಕ್ಕಂತಹ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿ ಪರಮಭಕ್ತನಾಗಿರತಕ್ಕಂತಹ ಪ್ರಹ್ಲಾದನನ್ನು ರಕ್ಷಣೆ ಮಾಡಿದ ರೂಪ, ಪ್ರಹ್ಲಾದನಿಗೆ ಅಭಯ ಕೊಟ್ಟ ರೂಪ. ಇಂತಹ ಈ ಮೂಲಕ ತ್ರಿಲೋಕಕ್ಕೂ ಕಂಟಕನಾಗಿದ್ದವನು ಹಿರಣ್ಯಕಶಿಪು. ಮೂರು ಲೋಕವೂ ಭಯದಿಂದ ಕಂಪಿಸ್ತಿತ್ತು ಆ ಹಿರಣ್ಯಕಶಿಪುವಿಗೆ. ಕಾರಣ, ಲೋಕಕಂಟಕನಾದ ಆ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿ ಲೋಕೋಪಕಾರ ಮಾಡಿದ ಮಹಾ ಮಹಿಮ ಅದು ನೃಸಿಂಹದೇವರು. ಹಿರಣ್ಯಕಶಿಪುವಿನ ಕಾಲಕ್ಕೆ ದೇವತಾರ್ಚನೆ ಮಾಡುವ ಹಾಗಿಲ್ಲ, ಶ್ರಾದ್ದಾದಿಗಳನ್ನು ಮಾಡುವ ಹಾಗಿಲ್ಲ, ಎಲ್ಲ ಕಸಿದು ಬಿಟ್ಟಿದ್ದ. ಎಲ್ಲ ನನ್ನ ಪೂಜೆ ಮಾಡಿರಿ ಹೀಗೆ ಹೇಳಿದವನವನು. ನನ್ನ ಹೊರತು ದೇವರಿಲ್ಲ, ನಾನೇ ದೇವರು, ನನ್ನನ್ನು ಪೂಜೆ ಮಾಡಿರಿ ಅಂತ ತನ್ನನ್ನೇ ದೇವರು ಅಂತ ಘೋಷಣೆ ಮಾಡಿಕೊಂಡವ. ಪಿತೃಗಳನ್ನು ಉದ್ದೇಶಿಸಿ ಶ್ರಾದ್ದಾದಿಗಳನ್ನು ಮಾಡೋ ಹಾಗಿಲ್ಲ. ಪಿತೃಂತರ್ಯಾಮಿ ಪ್ರದ್ಯುಮ್ನಂ ತರ್ಪಯಾಮಿ ಇಲ್ಲ. ನಿಮಗೆ ತರ್ಪಣ ಕೊಡೋದಿದ್ದರೆ ಪಿತೃಂತರ್ಯಾಮಿ ಹಿರಣ್ಯಕಶಿಪುಂ ತರ್ಪಯಾಮಿ, ಹೀಗೆ ಶ್ರಾದ್ದಾದಿಗಳನ್ನು ಮಾಡಿಸುವವ. ಆದ್ದರಿಂದ ಲೋಕಕ್ಕೆ ದೊಡ್ಡ ಭೀತಿಯಾಗಿ ಹೋಗಿತ್ತು. ಧರ್ಮವನ್ನೆಲ್ಲ ಮೆಟ್ಟಿ ನಿಂತವ, ಅಧರ್ಮವನ್ನೇ ಮಾಡಿಸಿದವ. ಇಂತಹ ಅಧಾರ್ಮಿಕನಾದ ಪರಮ ದುಷ್ಟನಾಗಿರತಕ್ಕಂತಹ ಲೋಕಕಂಟಕನಾದ ಆ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿ ಮಹಾಭಾಗವತನಾಗಿರತಕ್ಕಂತಹ ಪ್ರಹ್ಲಾದನನ್ನು ಅನುಗ್ರಹಿಸತಕ್ಕಂಥವನಾದ. ಪ್ರಹ್ಲಾದನ ಸ್ತೋತ್ರಕ್ಕೆ ಪ್ರೀತನಾದ. ನೋಡ್ರಿ, ಬ್ರಹ್ಮಾದಿ ದೇವತೆಗಳಲ್ಲಿದ್ದರು, ಸಾಕ್ಷಾತ್ ಲಕ್ಷ್ಮೀದೇವಿ ಇದ್ಲು. ಅವರ ಯಾರ ಸ್ತೋತ್ರಕ್ಕೂ ಭಗವಂತ ಶಾಂತನಾಗಲಿಲ್ಲ. ಪ್ರಹ್ಲಾದನಿಗಾಗಿ ಅವತಾರ ಮಾಡಿದ್ದೇವೆ, ಪ್ರಹ್ಲಾದ ಸ್ತೋತ್ರ ಮಾಡಬೇಕು ಅಂತ ಆ ಭಾಗವತನ ಸ್ತೋತ್ರವನ್ನು ಶ್ರವಣ ಮಾಡಿ ಅನುಗ್ರಹಿಸಿದ ಪರಮ ಕರುಣಾಳು ನೃಸಿಂಹದೇವರು. ಶ್ರೀಮದ್ ಆಚಾರ್ಯರು ಈ ನೃಸಿಂಹನ ಬಗ್ಗೆ ಹೇಳುವಾಗ, ಯಾವುದೇ ನಿಮಗೆ ದುರಿತಗಳಿದ್ದರೆ, ಯಾವುದೇ ದುಃಖ ದಾರಿದ್ರ್ಯಗಳಿದ್ದರೆ ಅಂತಹ ಅನಿಷ್ಟ ಪರಿಹಾರಾರ್ಥವಾಗಿ ನೃಸಿಂಹನನ್ನು ಆರಾಧನೆ ಮಾಡಿರಿ ಅಂತಾರೆ. ನೃಸಿಂಹಾದಿಕಮನ್ಯಚ್ಚ ದುರಿತಾದಿ ನಿವೃತ್ತಯೇ. ಅಂತಹ ದುರಿತಗಳ ಪಾಪಗಳ ವಿಶ್ವ ಪ್ಲಸ್ ಜನಹಿತಕ್ಕಿದು ಜ್ಞಾನದ ಜಾಲ.